ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಲವ್ ಲೈಫ್ ರೀಡಿಂಗ್ ಮುಂದೆ ಬರುವ 6 ತಿಂಗಳ ರೀಡಿಂಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ನನಗೆ ತುಂಬ ಜನ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಮಾಡ್ತೀರಾ ಅಂತ ಕೇಳ್ತಿದ್ರು. ಖಂಡಿತ ನಾನು ಯಾರದೇ ಪರ್ಸ್ನಲ್ ರೀಡಿಂಗ್ನ ಮಾಡಲ್ಲ, ಬಟ್ ಎಕ್ಸ್ಟೆಂಡೆಡ್ ರೀಡಿಂಗ್ನ ಮಾಡ್ಬೋದು. ಅದಕ್ಕೆ ತುಂಬ ಸಮಯ ಮತ್ತು ಎಫರ್ಟ್ ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ತುಂಬ ಶೇರ್ಸ್ನ ನಿಮ್ಮ ಗ್ರೂಪ್ಸಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ಸ್ ಮಾಡಿ. ತುಂಬ ವ್ಯೂಸ್ ಬಂದರೆ ಈ 12 ರಾಶಿಗಳ ರೀಡಿಂಗಲ್ಲಿ ಯಾವ ರಾಶಿಗೆ ನನಗೆ ತುಂಬ ವ್ಯೂಸ್ ಬಂದಿರುತ್ತೆ ಅಂಥ ರಾಶಿಗಳನ್ನ ನಾನು ಚೂಸ್ ಮಾಡಿ, ಅಂದರೆ ಆಯ್ಕೆ ಮಾಡಿ ಖಂಡಿತ ಎಕ್ಸ್ಟೆಂಡೆಡ್ ರೀಡಿಂಗ್ನ ಮಾಡ್ತೀನಿ. ಇನ್ನು ತುಲಾ ರಾಶಿಯವ್ರಿಗೆ ಕಾರ್ಡ್ನ ಶಫಲ್ ಮಾಡಿದಾಗ ನನಗೆ 3 ಆಫ್ ಪೆಂಟಿಕಲ್ಸ್ ಮತ್ತು ಏಸ್ ಆಫ್ ಸಾರ್ಡ್ಸ್ ಬಂದಿದೆ. ಮನಿ ಮೈಂಡೆಡ್ ಅಂತ ಹೇಳ್ತೀನಿ. 3 ಆಫ್ ಪೆಂಟಿಕಲ್ಸು ಕೂಡ ಅದೇ ಥರ ಇದೆ ಕಾರ್ಡು, ಏಸ್ ಆಫ್ ಸಾರ್ಡ್ಸ್ ಕೂಡ ಅದೇ ಥರ ಇದೆ. ಸೊ ಈ ರಿಲೇಷನ್ಶಿಪ್ಪು ಕಮಿಟ್ಮೆಂಟ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಸೊ ಹಣ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಮನಿ ಮೈಂಡೆಡ್ ತುಲಾ ರಾಶಿಯವ್ರಿಗೆ, ನಿಮಗೂ ಅಥವಾ ಅದರ್ ಪರ್ಸನ್ಗೂ. ಕೆಲವರು ಕೆಲಸಕ್ಕೋಸ್ಕರ ಕಾಯ್ತಾ ಇರ್ಬೋದು, ಅಥವಾ ಬಡ್ಜೆಟ್ಟು ಅಥವಾ ಪ್ರಾಪರ್ಟಿ ತೊಗೊಳ್ಬೇಕು, ತುಂಬ ವಿಷಯಗಳು ಓಡ್ತಾ ಇದೆ ಅಂತ ಹೇಳ್ಬೋದು. ಕೆಲವರು ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡ್ತಾ ಇದ್ದೀರಾ, ರಿಟೈರ್ಮೆಂಟ್ ಪ್ಲ್ಯಾನ್ನ ಈಗಿಂದಲೇ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ನನಗೆ 8 ಆಫ್ ಪೆಂಟಿಕಲ್ಸ್ ಮತ್ತು ಕ್ವೀನ್ ಆಫ್ ಸಾರ್ಡ್ಸ್ ಬಂದಿದೆ. ತುಂಬ ಡಿಸ್ಮಿಸ್ ಫೀಲ್ ಅಂತ ಹೇಳ್ಬೋದು. ಸಪ್ರೇಟೆಡ್, ಡಿಟ್ಯಾಚ್ಡ್ ಫೀಲ್ ಇದೆ ಇಬ್ಬರ ಮಧ್ಯೆ ಅಂತ ಅಂದ್ಕೊಳ್ತೀನಿ. ಟ್ರೂ ಆ್ಯಂಡ್ ರಿಯಲ್ ಲವ್ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಕೆಲವರು ಈ ರಿಲೇಷನ್ಶಿಪ್ ಬಗ್ಗೆ ವರ್ಕ್ ಮಾಡಬೇಕು, ಎಫರ್ಟ್ ಹಾಕಬೇಕು ಅಂದರೆ ಕೆಲವ್ರಿಗೆ, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಆಲ್ರೆಡಿ ಬ್ರೇಕಪ್ ಆಗಿರೋ ಪರ್ಸನ್ ಕೂಡ ಆಗಿರ್ಬೋದು, ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಆಲ್ರೆಡಿ ಕನೆಕ್ಟ್ ಆಗಿದ್ರೆ ಅಂತ ಹೇಳ್ಬೋದು. ಈ ಹೋಮ್ ಲೈಫಲ್ಲಿ ಅನ್ಸರ್ಟನಿಟಿ ಇದೆ ಅಂತ ಹೇಳ್ಬೋದು. ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ತುಂಬ ಕೆಲಸ ಮಾಡೋ ಜಾಗದಲ್ಲಿ ಕೂಡ ತುಂಬ ಟ್ರಿಗರಿಂಗ್ ಇದೆ, ಅನ್ಬ್ಯಾಲೆನ್ಸ್ ಇದೆ, ಸ್ಟ್ರೆಸ್ ಇದೆ, ಪ್ರೆಷರ್ ಇದೆ, ಓವರ್ ವರ್ಕ್ ಇದೆ ಅಂತ ಹೇಳ್ಬೋದು. ಸೊ ಅದರಿಂದ ಅವ್ರಿಗೆ ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ತುಂಬ ವಿಷಯಗಳು ಓಡ್ತಾ ಇದೆ. ಅವ್ರ ಫ್ಯಾಮ್ಲಿಯಲ್ಲಿ ಕೂಡ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಮತ್ತು ನನಗೆ ಜಸ್ಟಿಸ್ ಮತ್ತು 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವ್ರಿಗೆ ಥಿಂಕ್ ಮಾಡೋದನ್ನು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬ ಟ್ರಿಗರ್ ಆಗ್ತಾಯಿದ್ರು. ಕೆಲವ್ರಿಗೆ ಡಿಸ್ಟೆನ್ಸಿಂಗ್ ಇದೆ, ಲಾಂಗ್ ಡಿಸ್ಟೆನ್ಸೇ ಅಂತ ಹೇಳಲ್ಲ. ಸೊ ಈ ಮೈಂಡು ಮನಸ್ಸುಗಳ ಮಧ್ಯೆ ತುಂಬ ದೂರ ಹೊರಟೋಗಿದ್ದಾರೆ, ಮುಂದೆ ಹೊರಟೋಗಿದ್ದಾರೆ ಅಂತ ಹೇಳ್ಬೋದು. ನೀವು ಅಥವಾ ಅದರ್ ಪರ್ಸನ್, ಅಥವಾ ಮುಂದೆ ಬರೋ 6 ಮಂತ್ಸಲ್ಲಿ ಇದಾಗ್ಬೋದು, ಅಥವಾ ಕೆಲವ್ರಿಗೆ ಈಗಾಗಲೇ ಆಗಿರುವಂಥ ಚಾನ್ಸಸ್ ಇದೆ. ಇನ್ನೂ ಕೆಲವ್ರಿಗೆ ನನಗೆ ಜಸ್ಟಿಸ್ ಕಾರ್ಡ್ ಅಂದರೆ ನಾವು ಡಿವೋರ್ಸ್ ಫೈಲ್ ಮಾಡೋದು ಅಂತ ಹೇಳ್ತೀವಿ, ಅಥವಾ ಬ್ರೇಕಪ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ಬೋದು. ಹುಷಾರಾಗಿರಿ, ಮುಂದೆ ಬರೋ 6 ಮಂತ್ಸಲ್ಲಿ ಯಾರಾದರೂ ಡಿವೋರ್ಸ್ ಫೈಲ್ ಮಾಡ್ಬೋದು. ಅದು ಫೈಲ್ ಮಾಡಿದರೆ ಡಿವೋರ್ಸ್ ಸಿಗೋ ಅಂಥ ಚಾನ್ಸಸ್ ಇದೆ, ಆಲ್ರೆಡಿ ಅಪ್ಲೈ ಮಾಡಿದರೆ ಅಂತ ಕೂಡ ಹೇಳುತ್ತೆ. ಇನ್ನೂ ಕೆಲವ್ರಿಗೆ ನನಗೆ 9 ಆಫ್ ಪೆಂಟಿಕಲ್ಸ್ ಮತ್ತು ಜಡ್ಜ್ಮೆಂಟ್ ಕಾರ್ಡ್ ಕೂಡ ಇದೆ. ಇಲ್ಲೂ ಕೂಡ ನಾನು ಅದೇ ಹೇಳ್ತೀನಿ, ತುಂಬ ಫ್ಯೂಚರ್ ಪ್ಲ್ಯಾನಿಂಗ್ ಇದೆ. 9 ಆಫ್ ಪೆಂಟಿಕಲ್ಸ್ ಅಂದರೆ ಮನೆ ತೊಗೊಳ್ಬೇಕು, ಸೈಡ್ ತೊಗೊಳ್ಬೇಕು. ಜಡ್ಜ್ಮೆಂಟ್ ಕಾರ್ಡ್ ಅಂದರೆ ಹೇಗೆ ಬ್ರೇಕಪ್ ಆಗಬೇಕು, ಹೇಗೆ ಡಿವೋರ್ಸ್ ತೊಗೊಳ್ಳಿ, ಸಪ್ರೇಟ್ ಹೇಗೆ ಆಗಲಿ ಅನ್ನೋದನ್ನೇ ಕಾಯ್ತಾ ಇರ್ತಾರೆ ಅವರು. ಈ ಥರ ನೀವಿದ್ದೀರೋ ಅದರ್ ಪರ್ಸನ್ ಇದ್ದಾರೋ ಗೊತ್ತಿಲ್ಲ. 6 ಮಂತ್ಸಲ್ಲಿ ಯಾರ ಮೈಂಡ್ ಕೂಡ ಚೇಂಜ್ ಆಗುವಂಥ ಚಾನ್ಸಸ್ ಇದೆ. ಕೆಲವ್ರಿಗೆ 9 ಆಫ್ ಪೆಂಟಿಕಲ್ಸ್ ಬಂದರೆ ಬೀಯಿಂಗ್ ಸಿಂಗಲ್ ಅಂತ ಹೇಳ್ತೀವಿ, ಸಿಂಗಲ್ ಪರ್ಸನ್ನ ರೀಪ್ರೆಸೆಂಟ್ ಮಾಡುತ್ತೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಮತ್ತೆ ಸಿಂಗಲ್ ಲೈಫ್ಗೆ ಬ್ಯಾಕ್ ಆಗೋದನ್ನು ಹೇಳುತ್ತೆ. ಓಪನಿಂಗ್ ಟು ಬಿಸ್ನೆಸ್ ಅಂತ ಹೇಳ್ಬೋದು. 9 ಆಫ್ ಪೆಂಟಿಕಲ್ಸ್ ಹೊಸ ಬಿಸ್ನೆಸ್ನ ಓಪನ್ ಮಾಡ್ಬೋದು ಅಂತ ಅನಿಸುತ್ತೆ. ಒಬ್ಬರೇ ಅಲೋನ್ ಆಗಿ ಎಂಪೈರ್ನ ಕಟ್ಟೋ ಅಂಥ ಚಾನ್ಸಸ್ ಕೂಡ ಇದೆ. ಯಾಕಂದರೆ ಏಸ್ ಆಫ್ ಪೆಂಟಿಕಲ್ಸ್ ಮತ್ತು ಏಸ್ ಆಫ್ ಕಪ್ಸ್ ಕೂಡ ಇದೆ ನನ್ನ ಕಾರ್ಡಲ್ಲಿ. ತುಂಬ ಏನಂದರೆ ಕೆಲವ್ರಿಗೆ ನಾನು ಹೇಳ್ತೀನಿ ಪರ್ಸನ್ ವಿತ್ ಲವ್ ಅಂತ ಅನಿಸುತ್ತೆ, ಬಟ್ ಅವರಿಗೆ ಕಾನ್ವರ್ಜೇಷನ್ ಮಾಡೋಕ್ಕೆ, ಕಮ್ಯುನಿಕೇಟ್ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ, ಅಥವಾ ನಿಮ್ಮ ಕಡೆ ತುಂಬ ಸೆಳ್ತಾ ಇದೆ, ಅಟ್ರಾಕ್ಟಿವ್ನೆಸ್ ಇದೆ ನಿಮಗೂ ಅಥವಾ ಅದರ್ ಪರ್ಸನ್ಗೂ, ಬಟ್ ತುಂಬ ವಿಷಯಗಳು ಓಡ್ತಾ ಇದೆ. ಫ್ಯಾಮ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಕೆಲಸ ನೋಡ್ಕೊಳ್ಬೇಕು, ಮನೆ ನೋಡ್ಕೊಳ್ಬೇಕು. ಸೊ ತುಂಬ ವಿಷಯಗಳು ಓಡ್ತಾ ಇದೆ, ಡ್ರಾಮಾ ಇದೆ, ಲೈಫ್ ಫುಲ್ ಆಫ್ ಡ್ರಾಮಾ ಇದೆ ಅಂತ ಹೇಳ್ಬೋದು. ಕೆಲವ್ರಿಗೆ ಎಂಪ್ರರ್ ಮತ್ತು 7 ಆಫ್ ಸಾರ್ಡ್ಸ್ ಬಂದಿದೆ. ಎಂಪ್ರರ್ ಮತ್ತು 7 ಆಫ್ ಸಾರ್ಡ್ಸ್ ಬಂದಿದ್ದರೆ
ನೀವೇನೇ ಹೇಳಿದರೂ ಅದರ್ ಪರ್ಸನ್ಗೆ ಸುಳ್ಳೇ ಹೇಳ್ತಾ ಇದ್ದೀರಾ, ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಮೇಲೆ ನಂಬಿಕೆ ಕಮ್ಮಿ, ಟ್ರಸ್ಟ್ ಇಶ್ಯೂಸ್ ಅಂತ ಹೇಳ್ಬೋದು, ನಿಮ್ಮನ್ನು ನಂಬ್ತಾ ಇಲ್ಲ ಅನ್ಬೋದು. ಸೊ ಗೊತ್ತಿಲ್ಲ ನನಗೆ, ಮೇ ಬಿ ಆ ಪರ್ಸನ್ ನೀವು ಎಷ್ಟೇ ಟ್ರೈ ಮಾಡಿದರೂ ನಿಮ್ಮ ಮಾತನ್ನ ನಂಬೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಕಾರ್ಡ್ ಹೇಳ್ತಾ ಇರೋದೇನೆಂದರೆ, ಕೆಲವ್ರಿಗೆ 9 ಆಫ್ ವಾಂಡ್ಸ್ ಮತ್ತು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. 9 ಆಫ್ ವಾಂಡ್ಸ್ ಅಂದರೆ ನೀವು ತುಂಬ ಎಫರ್ಟ್ ಹಾಕಿ ಅವ್ರ ಹಿಂದೆ ಹೋಗಿ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ, ಲಿಟ್ರಲಿ ನೀವು ಬೆಗ್ ಮಾಡಿದ ಮೇಲೆ ಅವ್ರಿಗೆ ರಿಯಲೈಸ್ ಆಗುವಂಥ ಚಾನ್ಸಸ್ ಇದೆ. ಅಲ್ಲಿವರೆಗೂ ನೀವೇನೇ ಮಾಡಿದರೂ, ಮಾತಲ್ಲಿ ಏನೇ ಹೇಳಿದರೂ ತುಂಬ ಟೈಮ್ ತೊಗೊಳುತ್ತೆ. ನೀವು ಯಾರನ್ನಾದ್ರೂ ಕನ್ವಿನ್ಸ್ ಮಾಡಬೇಕು, ಮತ್ತೆ ಜೊತೆಗಿರೋಣ, ಬ್ರೇಕಪ್ಪಿಂದ ಪ್ಯಾಚಪ್ ಆಗೋಣ ಅಂದ್ಕೊಂಡ್ರೂ ಕೂಡ ತುಂಬ ಎಫರ್ಟ್ಸ್ ಬೇಕಾಗುತ್ತೆ. ಆಲ್ರೆಡಿ ಅವರು ಡಿಟ್ಯಾಚ್ಡ್ ಆ್ಯಂಡ್ ಸಪ್ರೇಟೆಡ್ ಫೀಲಲ್ಲಿದ್ದಾರೆ ಅಂತ ಹೇಳ್ಬೋದು. 9 ಆಫ್ ವಾಂಡ್ಸ್ ಅಂದರೆ ನೀವು ಕೂಡ ಹೋಪ್ನ ಬಿಡುವಂಥ ಚಾನ್ಸಸ್ ಇದೆ. ಆಲ್ರೆಡಿ ಕೆಲವ್ರು ಬಿಟ್ಟಿರ್ಬೋದು. 9 ಆಫ್ ವಾಂಡ್ಸ್ ಅಂದರೆ ಕೊನೆಯವರೆಗೂ ಟ್ರೈ ಮಾಡಿ, ಇನ್ನೇನು ಆ ಕೆಲಸ ಆಗುತ್ತೆ ಅವಾಗ ಬಿಟ್ಬಿಡೋ ಅಂಥ ಚಾನ್ಸಸ್ ಇದೆ, ನೀವು ಅಥವಾ ಅದರ್ ಪರ್ಸನ್. ಬರೋ 6 ಮಂತ್ಸಲ್ಲಿ ನಾನು ಹೇಳ್ತೀನಿ. ಬಟ್ ಕೆಲವ್ರಿಗೆ 7 ಆಫ್ ವಾಂಡ್ಸ್ ಕೂಡ ಇದೆ. ಹೇಗಂದರೆ 7 ಆಫ್ ವಾಂಡ್ಸು, ಸೊ ನಾವು ಹೇಳ್ತೀವಿ 7 ಆಫ್ ಪೆಂಟಿಕಲ್ಸ್ ಬಂದರೂ ಸ್ಯಾಡ್ ಇನ್ ಲವ್ ಅಂತ ಹೇಳ್ತೀವಿ. 7 ಆಫ್ ವಾಂಡ್ಸ್ ಕೂಡ ಅದೇ ಪ್ರಾಬ್ಲಮ್ ಇರೋದು. ಯಾವುದೇ ಮೂರನೇ ವ್ಯಕ್ತಿ ಇಲ್ಲ ನಿಮ್ಮ ಇಬ್ಬರ ಮಧ್ಯೆ ಅಂತ ನಾನು ಹೇಳ್ಬೋದು. 3 ಆಫ್ ಸಾರ್ಡ್ಸ್ ಇಲ್ಲ, ಬಟ್ 7 ಆಫ್ ಸಾರ್ಡ್ಸ್ ಇದೆ ನನಗೆ ಕಾರ್ಡು. 7 ಆಫ್ ಸಾರ್ಡ್ಸ್ ಅಂದರೆ ಏನೋ ಒಂದು ಮುಚ್ಚಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರ ವಿಷಯನ ಮುಚ್ಚಿಟ್ಟಿದ್ದಾರೋ, ನೀವು ಮುಚ್ಚಿಟ್ಟಿದ್ದೀರೋ, ಇದರಿಂದ ಹೇಗೂ ಆ ವಿಷಯ ಗೊತ್ತಾದ ಮೇಲೆ ಹೇಗೂ ಬ್ರೇಕಪ್ ಆಗುತ್ತೆ, ಹೇಗೂ ಡಿವೋರ್ಸ್ ಆಗುತ್ತೆ. ಈಗಿಂದಲೇ ಇಲ್ಲಿಂದಿನ ದೂರ ಇರೋಕ್ಕೆ ಟ್ರೈ ಮಾಡೋದು, ಅಂದರೆ ಇವಾಗಿಂದನೇ ಟ್ರೈ ಮಾಡ್ತಾ ಇದ್ದಾರೆ ನೀವು ಅಥವಾ ಅದರ್ ಪರ್ಸನು ದೂರ ಆಗೋಕ್ಕೆ ಅಂತ ಹೇಳ್ಬೋದು. ಕೆಲವ್ರಿಗೆ ಕೆಲಸ ಹುಡುಕಬೇಕು, ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರೋ, ಸಮಥಿಂಗ್ ಹೇಗಾದರೂ ಮಾಡಿ ಲೈಫಲ್ಲಿ ಸೆಟಲ್ ಆಗಬೇಕು ಅನ್ನೋದಿದೆ. ತುಂಬ ಮನಿ ಮೈಂಡೆಡ್ ಇದೆ. ರೀಡಿಂಗಲ್ಲಿ ನನಗೆ ಲವ್ವು, ರಿಲೇಷನ್ಶಿಪ್ಪು ಸ್ವಲ್ಪ ಕಮ್ಮಿ ಅಂತ ಹೇಳ್ತೀನಿ. ಕೆಲವ್ರಿಗೆ ಮನೆ ಕಟ್ಟೋದು, ಸೈಟ್ ತೊಗೊಳ್ಳೋದು ಅಥವಾ ವೆಹಿಕಲ್ಸ್ ಖರೀದಿ ಮಾಡೋದು, ಬಿಸ್ನೆಸ್ ಕಡೆ ಅಂದರೆ ಬಿಸ್ನೆಸ್ನ ಹೇಗೆ ಗ್ರೋ ಮಾಡೋದು ಅಥವಾ ಹೊಸದಾಗಿ ಐಡಿಯಾ ಬರೋ ಚಾನ್ಸಸ್ ಇದೆ 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ. ಸೊ ಐಡಿಯಾನ ನೀವು ಯೂಸ್ ಮಾಡ್ಕೊಳ್ಬೋದು. ತುಂಬ ಸಕ್ಸಸ್ಫುಲ್ ಎನರ್ಜಿ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಹೋಮ್ ಸಿಚುವೇಷನಲ್ಲಿ ನಿಮ್ಮ ಮನೆ ಲೈಫಲ್ಲಿ ಸ್ವಲ್ಪ ಜಗಳಗಳಾಗ್ಬೋದು, ಡ್ರಾಮಾಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಇದು ಎಲ್ರಿಗೂ ಅನ್ವಯಿಸೋಲ್ಲ ಫ್ರೆಂಡ್ಸ್, ಕೆಲವ್ರಿಗೂ ಅಷ್ಟೇ. ಸ್ವಲ್ಪ ಬಡ್ಜೆಟ್ ಕಡೆ ಗಮನ ಇರಲಿ ಅಂತ ಹೇಳ್ತೀನಿ. ಲವ್ ಲೈಫ್ ರೀಡಿಂಗ್ ಗೊತ್ತು ನನಗೆ, ಬಟ್ ನಿಮ್ಮ ಮೈಂಡ್ಸೆಟ್ ಎಲ್ಲ ದುಡ್ಡಿನ ಬಗ್ಗೆನೇ ಇದೆ. ಸೊ ಹಣ ಕೂಡ ಬರೋ ಚಾನ್ಸಸ್ ಇದೆ. ಏಸ್ ಆಫ್ ಕಪ್ಸ್ ಇರೋದ್ರಿಂದ ನ್ಯೂ ಲವ್ ಕೂಡ ಹೇಳ್ತೀನಿ ನಾನು. ಸಿಂಗಲ್ಸ್ ಇದ್ದರೆ ಅಥವಾ ನೀವು ಬ್ರೇಕಪ್ ಆಗಿದ್ರೂ ಕೂಡ ಖಂಡಿತವಾಗ್ಲೂ ಮುಂದೆ ಬರೋ 6 ಮಂತ್ಸಲ್ಲಿ 6 ತಿಂಗಳಲ್ಲಿ ನಿಮಗೆ ಹೊಸದಾಗಿ ಲವ್ ಆಗುತ್ತೆ. ಫಾಲಿಂಗ್ ಇನ್ ಲವ್ ಅಂತ ಹೇಳ್ತೀನಿ. ನೀವು ಯಾರ ಲೈಫಲ್ಲಾದರೂ ಎಂಟರ್ ಆಗ್ತೀರಾ ಅಥವಾ ಯಾರಾದರೂ ಹೊಸ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಎಂಟರ್ ಆಗೋ ಚಾನ್ಸಸ್ ಇದೆ. ಸಮಥಿಂಗ್ ಏನಾದರೂ ಬರೀತಾ ಇದ್ದೀರಾ, ಈಗಾಗಲೇ ಬರೀಬೇಕು ಅಂತ ಅನಿಸುತ್ತೆ. 6 ಮಂತ್ಸಲ್ಲಿ ನಿಮಗೆ ಕವಿತೆ, ಕವನ ಅಥವಾ ಬುಕ್ಕೇ ಬರೀತಿರೋ, ಕೆಲವ್ರಿಗೆ ಬರೆಯೋ ಅಭ್ಯಾಸ ಕೂಡ ಬರುವಂಥ ಚಾನ್ಸಸ್ ಇದೆ. ಇನ್ನೂ ಕೆಲವ್ರಿಗೆ ತುಂಬ ಫ್ಯೂಚರ್ ಪ್ಲ್ಯಾನಿಂಗ್ ಇರುತ್ತೆ. ಹೇಳಬೇಕು ಅಂದರೆ ತುಲಾ ರಾಶಿಯವರು ಯಾವಾಗಲೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್, ಮನೆ, ಸ್ವಲ್ಪ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಜಾಸ್ತಿ ಅಂತ ಹೇಳ್ಬೋದು. ಸ್ಮಾರ್ಟ್ ವರ್ಕರ್ ಅಂತ ಹೇಳ್ತೀವಿ ನಾವು ತುಲಾ ರಾಶಿಯವ್ರಿಗೆ. ಸೊ ಅದು ಇನ್ನೂ ಜಾಸ್ತಿ ಆಗುತ್ತೆ ಬರೋ 6 ಮಂತ್ಸಲ್ಲಿ ಅಂತ ಹೇಳ್ಬೋದು. ಈ ರಿಲೇಷನ್ಶಿಪ್, ಲವ್ಗೆ ಟೈಮ್ ಇಲ್ಲ, ಮೊದಲು ಕೆರಿಯರ್ ಸೆಟ್ ಮಾಡ್ಕೊಳ್ಳೋಣ, ಮೊದಲು ಸ್ಟಡೀಸ್ ಕಂಪ್ಲೀಟ್ ಮಾಡೋಣ, ಈ ಥರನೇ ನಿಮಗೆ ಬರೋ ಐಡಿಯಾಸ್ ಬರುತ್ತೆ. ಯಾಕಂದರೆ 3 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಸಾರ್ಡ್ಸ್, 8 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಸಾರ್ಡ್ಸ್, ಈ 4 ಕಾರ್ಡ್ಗಳೇ ನಿಮ್ಮ ಇಡೀ ಲೈಫ್ನ ಹೇಳಿಬಿಡುತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ಏನು ಅಂದರೆ ಚೆನ್ನಾಗಿ ದುಡ್ಡು ಮಾಡಿ, ಲೈಫಲ್ಲಿ ಏನಾದರೂ ಹೆಸರು ಮಾಡಿ, ಲೈಫಲ್ಲಿ ಸೆಟ್ಲ್ ಆಗಬೇಕು ಸೊ ಅನ್ನೋ ಇಂಟೆನ್ಷನ್ ಇದೆ. ಕೆಲವ್ರಿಗೆ ಒಂಟಿತನ ಕಾಡ್ಬೋದು. 7 ಆಫ್ ಸಾರ್ಡ್ಸ್ ಅಂದರೆ ಸೊ ಯಾರೂ ಇಲ್ಲ ನನಗೆ, ನಾನು ಒಂಟಿಯಾಗಿದ್ದೀನಿ ಅಂತ ಅನಿಸೋ ಚಾನ್ಸಸ್ ಇದೆ. ಫ್ರೆಂಡ್ಸ್ ಕೂಡ ಕೈ ಕೊಟ್ಟರು, ಈ ಪಾರ್ಟ್ನರ್ ಕೂಡ ಕೈ ಕೊಟ್ಟರು ಅಂತ ಅನ್ನಿಸ್ಬೋದು. ಕೆಲವ್ರಿಗೆ ಸ್ವಲ್ಪ ಈ ಕಂಟ್ರೋಲ್ ತಪ್ಬೋದು ಅಂತ ಹೇಳ್ತೀನಿ. ನೀವು ಯಾರಿಗಾದ್ರೂ ಅಪ್ರೋಚ್ ಮಾಡ್ತಾಯಿದ್ರೆ, ಯಾರಿಗಾದ್ರೂ ಕನ್ವಿನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ಇರಿಟೇಟ್ ಮಾಡಬೇಡಿ 6 ಮಂತ್ಸಲ್ಲಿ. ಅಥವಾ ಕ್ರಾಸ್ ವಾಚರ್ಸ್ಗೂ ಅದೇ ಹೇಳ್ತೀನಿ, ನೀವು ತುಲಾ ರಾಶಿಯವ್ರಿಗೆ ನೀವು ಕನ್ವಿನ್ಸ್ ಮೇಲಿಂದ ಮೇಲೆ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ಕೊಡಿ ಅಂತಲೇ ಕಾರ್ಡ್ಸ್ ಹೇಳ್ತಾ ಇದೆ.
ಸೊ ಅನ್ಸರ್ಟನಿಟಿ ತುಂಬ ಇದೆ, ಎಸ್ಪೆಷಲಿ ಹೋಮ್ ಲೈಫಲ್ಲಿ. ಸ್ವಲ್ಪ ಮನೆ ಕಡೆ ಗಮನ ಇರಲಿ, ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಕೂಡ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗೋ ಚಾನ್ಸಸ್ ಇದೆ. 9 ಆಫ್ ವ್ಯಾಂಡ್ಸ್ ಅಂದರೆ ಬ್ಯಾಟಲ್ ಅಂತ ಹೇಳ್ತೀನಿ ನಾನು. ಮನೇಲಿ ಜಗಳ ಆಡೋದಲ್ಲದೆ ನೀವು ವರ್ಕ್ ಪ್ಲೇಸಲ್ಲಿ ಜಗಳ ಆಡ್ಬೋದು, ಅದ್ರ ಕಡೆ ಕೂಡ ಗಮನ ಇರಲಿ. ಸಿಬ್ಲಿಂಗ್ಸ್ ಇದ್ದರೆ ಅವ್ರ ಜೊತೆ ಕೂಡ ಮನಸ್ತಾಪಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಹೇಳ್ತೀನಿ ನಾನು. ಸ್ವಲ್ಪ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು.